ಹಾಯ್ ಎಲ್ಲರಿಗೂ ನಮಸ್ಕಾರ. ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಿನ್ನೆಯ ಈ ಪಂದ್ಯದಲ್ಲಿ ನಮ್ಮ RCB ತಂಡದ ಬೌಲರ್ಸ್ಗಳು ಮುಂಬೈ ಇಂಡಿಯನ್ಸ್ ತಂಡವನ್ನು ಧ್ವಂಸ ಮಾಡಿ ಹಾಕಿದರು ಅಂತಾನೆ ಹೇಳ್ಬೋದು. ಅದರಲ್ಲೂ ಕೊನೆಯ ಓವರ್ನಲ್ಲಿ ಬೇಕಾಗಿದ್ದು ಕೇವಲ 19 ರನ್ಸ್ಗಳು ಮಾತ್ರ. ಕೊನೆಯ ಓವರ್ನಲ್ಲಿ ಏನೆಲ್ಲ ಆಯಿತು, ನಮ್ಮ RCB ತಂಡ ಈ ಪಂದ್ಯವನ್ನು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಏನು, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹೋದರ ಜೊತೆಗೆ RCB ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನಿನ್ನೆ RCB ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂಥ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಅವರು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ನಮ್ಮ RCB ತಂಡ ರಣಾರ್ಭಟದ ಬ್ಯಾಟಿಂಗ್ ಮಾಡಿ ತಮ್ಮ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಸ್ಗಳನ್ನು ಕಳ್ಕೊಂಡು 221 ರನ್ಸ್ಗಳನ್ನು ಕಲೆ ಹಾಕಿದರು. ಮುಂಬೈ ಇಂಡಿಯನ್ಸ್ ತಂಡಕ್ಕೆ 222 ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟರು ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಸ್ಕೋರನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸ್ ಅವರು RCB ತಂಡಕ್ಕೆ ತಿರುಗೇಟು ಎನ್ನುವ ರೀತಿಯಲ್ಲೇ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಕೂಡ ಫೈರ್ ಬ್ಯಾಟಿಂಗನ್ನು ಶುರು ಹಚ್ಕೊಂಡ್ರು. ನಂತರ ಬಂದಂಥ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಡೇಂಜರಸ್ ಆಗಿ ಕಂಡಿದ್ದು, ಇನ್ನೇನು ನಮ್ಮ RCB ತಂಡದ ಕೈಯಿಂದ ಈ ಒಂದು ಮ್ಯಾಚ್ ತಪ್ಪಿ ಹೋಯಿತು ಅನ್ನುವಷ್ಟರಲ್ಲಿ ಇಲ್ಲಿ ಮ್ಯಾಜಿಕ್ ಮಾಡಿದ್ದು ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್. 18ನೇ ಓವರ್ ಮಾಡೋದಕ್ಕೆ ಬಂದಂಥ ಭುವನೇಶ್ವರ್ ಕುಮಾರ್ ಅವರು ಇಲ್ಲಿ ಮೇಲಿಂದ ಮೇಲೆ ಸಿಕ್ಸರ್ಗಳನ್ನು ಹೊಡಿತಾ ಇದ್ದಂತಹ ತಿಲಕ್ ವರ್ಮಾರವರ ವಿಕೆಟನ್ನು ತೆಗೆದುಕೊಟ್ರು. ನಂತರ 19ನೇ ಓವರ್ನಲ್ಲಿ ಜೋಸ್ ಹೇಜಲ್ವುಡ್ ಅವರು ಬಂದು ಹಾರ್ದಿಕ್ ಪಾಂಡ್ಯ ಅವರ ವಿಕೆಟನ್ನು ತೆಗೆದ್ರು. ಇಲ್ಲಿ ನಮ್ಮ RCB ತಂಡಕ್ಕೆ ಒಂದು ಧೈರ್ಯ ಬಂತು. ನಂತರವೂ ಕೂಡ ಮುಂಬೈ ಇಂಡಿಯನ್ಸ್ ಅವರು ಡೇಂಜರಸ್ ಆಗಿ ಬ್ಯಾಟಿಂಗ್ ಮಾಡಿದರು. ಕೊನೆಯ ಓವರ್ಗೆ ಕೇವಲ 19 ರನ್ ಬೇಕಾಗುವಂತೆ ಇಲ್ಲಿ ಡೇಂಜರಸ್ ಬ್ಯಾಟಿಂಗನ್ನು ಮುಂದುವರಿಸಿದರು. ಕೊನೆಯ ಓವರ್ ಮಾಡೋದಕ್ಕೆ ಬಂದಿದ್ದು ಕೃಣಾಲ್ ಪಾಂಡ್ಯ ಅಣ್ಣ ಮಾತ್ರ ಕೊನೆಯ ಓವರ್ನಲ್ಲಿ ಹಬ್ಬ ಮಾಡಿದ್ರು ಅಂತಾನೆ ಹೇಳ್ಬೋದು. ಮೊದಲ 2 ಬೌಲ್ಗಳಲ್ಲಿ 2 ವಿಕೆಟ್, ಒಂದು ವೈಡ್ ಹಾಕಿದ್ರು. ನಂತರ ಸಿಂಗಲ್, ಒಂದು ಬೌಂಡ್ರಿ, ಮತ್ತೆ ಇಲ್ಲಿ ಒಂದು ವಿಕೆಟ್. ಇಲ್ಲಿ ನಮ್ಮ RCB ತಂಡ ಗೆಲುವಿನ ಹಾದಿಯನ್ನು ಹಿಡಿದಿದ್ದು. ಈ ಒಂದು ಪಂದ್ಯವನ್ನು ಗೆಲ್ಲೋದಕ್ಕೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬೇಕಾಗಿದ್ದು ಕೊನೆಯ ಓವರ್ನಲ್ಲಿ 19 ರನ್ಸ್ಗಳು. ಕೃಣಾಲ್ ಪಾಂಡ್ಯ ಕೊಟ್ಟಿದ್ದು ಕೇವಲ 7 ರನ್ಸ್ಗಳನ್ನು ಮಾತ್ರ. ಮತ್ತು ಈ ಒಂದು ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ 4 ವಿಕೆಟ್ಸ್ಗಳನ್ನು ಪಡೆದು ಆರ್ಭಟ ಮಾಡಿದರು ಅಂತಾನೆ ಹೇಳ್ಬೋದು. ಮತ್ತು ಕೊನೆಯ ಓವರ್ನಲ್ಲಿ 7 ರನ್ಸ್ಗಳನ್ನು ಕೊಟ್ಟು RCB ತಂಡಕ್ಕೆ 12 ರನ್ಸ್ಗಳ ಅಮೋಘ ಜಯವನ್ನು ತಂದುಕೊಟ್ರು ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.